ಹಾಯ್ ಗೈಸ್, ವೆಲ್ಕಮ್ ಟು ನೀತೀಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಸ್ಯಾನಿಟೈಸೇಷನ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ, ಬೇರೆ ಬೇರೆ ರೀತಿಯಲ್ಲಿ. ಸೊ ಇವಾಗ ಫಸ್ಟು ಬಟ್ಟೆಗೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ. ಪಾರ್ಸಲ್ ಬಂದಿದ ತಕ್ಷಣನೇ ನಾನು ಅದನ್ನು ಬಿಸಿಲಿಗೆ ಇಡ್ತೀನಿ. ಸೊ ಆಲ್ಮೋಸ್ಟ್ ಅರ್ಧ ದಿನ ಇಟ್ಟಾದ್ಮೇಲೆ ಸೂರಜ್ ಇವಾಗ ಆಫೀಸಿಂದ ಬಂದಿದ್ದಾರೆ. ಸೊ ಒನ್ಸ್ ಹಿ ಕಮ್ಸ್ ಫ್ರಮ್ ಆಫೀಸ್ ಹಿ ಡೈರೆಕ್ಟ್ಲಿ ಗೋಸ್ ಟು ಶವರ್. ಸೊ ಅವರು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಅವ್ರಿಗೆ ಹೇಳಿದ್ದೆ, ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಇದನ್ನು ಓಪನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವರು ಆ್ಯಕ್ಚುಲಿ ಸೈಜ್ ಚೆಕ್ ಮಾಡೋದಕ್ಕೆ ಮತ್ತೆ ನಾನು ಆರ್ಡರ್ ಮಾಡಿರುವಂತಹ ಪ್ರಾಡಕ್ಟ್ಸೇ ಬಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನನಗೆ ಅದು ನೋಡಬೇಕಾಗಿತ್ತು. ಸೊ ಇವಾಗ ಅದನ್ನ ಚೆಕ್ ಮಾಡಿ ಅದು ಸೆಪರೇಟ್ ಜಿಪ್ ಲಾಕ್ ಅಲ್ಲಿ ಬಂದಿರೋದಕ್ಕೆ ಅದನ್ನ ಇನ್ನೂ ಒಂದಿನ ಇಟ್ಟರೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಆಬ್ವಿಯಸ್ಲಿ ಎಲ್ಲ ಮೂರೂ ಬ್ಲ್ಯಾಕ್ ಟಾಪ್ಸೇ ಆರ್ಡರ್ ಮಾಡಿರೋದು. ಬೈ ನೌ ಐ ಥಿಂಕ್ ನೀವು ಗೆಸ್ ಮಾಡಿರ್ಬೇಕು, ನನಗೆ ಬ್ಲ್ಯಾಕ್ ಇಸ್ ಮೈ ಫೇವ್ರೆಟ್ ಶೇಡ್. ಸೊ ಎಲ್ಲ ಬಂದಿದೆ. ಸೈಜ್ ನಾವು ಇವಾಗ ವಿ ಆರ್ ನಾಟ್ ವೆರಿ ಪರ್ಟಿಕ್ಯುಲರ್. ನಾನು ಹಾಕಿ ನೋಡುವಷ್ಟು ಪೇಷನ್ಸ್ ಇಲ್ಲ ನನಗೆ, ಯಾಕೆಂತ ಹೇಳಿದ್ರೆ ಇದನ್ನ ಫಸ್ಟ್ ವಾಶ್ ಆಗಬೇಕು. ಸೊ ಅದಕ್ಕೋಸ್ಕರ ಇನ್ನೂ ಒಂದಿನ ಇಟ್ಬಿಟ್ಟಾದ್ಮೇಲೆ ಅದನ್ನ ನೆಕ್ಸ್ಟ್ ದಿನ ನಾನು ಆಕ್ಚುಲಿ ಡೆಟಾಲ್ ಅಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ ಒಂದು ಟಬ್ ಅಲ್ಲಿ. ಆಮೇಲೆ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಬಿಟ್ಟಾದ್ಮೇಲೆ ಅದನ್ನ ಜಸ್ಟ್ ನಾನು ಸನ್ ಡ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ಐ ಸ್ಯಾನಿಟೈಸ್ ದ ಕ್ಲೋತ್ಸ್. ಸೊ ನಿಯರ್ಲಿ 2 months ಆಗಿತ್ತು ಈ ಡೆಲಿವರಿ ಬರೋದಕ್ಕೆ. ಸೊ ದಿಸ್ ಇಸ್ ಹೌ ವಿ ಡಿಡ್ ಸ್ಯಾನಿಟೈಸೇಷನ್. ಸೊ ನೆಕ್ಸ್ಟ್ ಇಸ್ ಗ್ರಾಸರಿ ಐಟಮ್ಸ್ ಅಲ್ಲಿ ನಿಮಗೆ ಪೌಡರ್ ಐಟಮ್ಸ್ ಯಾವ ರೀತಿಯನ್ನ ಸ್ಯಾನಿಟೈಸೇಷನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ಗ್ರಾಸರಿ ನಾರ್ಮಲಿ ಈ ರೀತಿ ಡ್ರೈ ಐಟಮ್ಸ್ ಬಂದ್ರೂ, ಅಂದ್ರೆ ವೆಜಿಟೇಬಲ್ಸ್ ಬಿಟ್ಟು ಬೇರೆ ಯಾವ ರೀತಿಯಾದ ಗ್ರಾಸರಿ ಆದ್ರೂ ನಾವು ಇದೇ ರೀತಿಯಲ್ಲಿ ಸ್ಯಾನಿಟೈಸೇಷನ್ ಮಾಡ್ತೀವಿ. ಸೊ ಸೂರಜ್ ಶವರ್ಗೆ ಹೋಗೋಕ್ಕಿಂತ ಮುಂಚೆ ಹಿ ಓಪನ್ಸ್ ಆಲ್ ಆಫ್ ಇಟ್ ಅಂಡ್ ಬಂದಿದ ತಕ್ಷಣನೇ ನಾವು ಸ್ವಲ್ಪ ಅದನ್ನ ಬಿಸಿಲಿಗೆ ಇಡ್ತೀವಿ, ಕಾರ್ಟನ್ ಬಾಕ್ಸಸ್ ಅಥವಾ ಏನೇ ಪ್ಯಾಕೇಜಿಂಗ್ ಬಂದ್ರೂ. ಸೊ ಆಮೇಲೆ ಅದನ್ನ ಓಪನ್ ಮಾಡಿಬಿಟ್ಟು ಅದಕ್ಕೆ ನಾವು ಡಿಸ್ಇನ್ಫೆಕ್ಟೆಂಟ್ ಅನ್ನ ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಸನ್ನಲ್ಲಿ ಇಡ್ತೀವಿ. ಯಾಕೆಂತ ಹೇಳಿದ್ರೆ ಇವಾಗ ಇದು ಕೊಕೊನಟ್ ಶುಗರ್ ಮತ್ತೆ ಮಗುದು ನ್ಯಾನ್ ಡಬ್ಬ ಇದೆ. ಸೊ ಇದನ್ನ ಜಾಸ್ತಿ ಬಿಸಿಲಿಗೆ ಇಡಬಾರ್ದು ಅಂತ ಹೇಳಿರ್ತಾರೆ. ಸೊ ಇಟ್ ಹ್ಯಾಸ್ ಟು ಬಿ ನಾರ್ಮಲ್ ಟೆಂಪರೇಚರ್. ಸೊ ಅದಕ್ಕೋಸ್ಕರ ನಾವು ಅದನ್ನ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಇಡಲ್ಲ. ಸೊ ಸ್ಪ್ರೇ ಮಾಡಿದ ತಕ್ಷಣನೇ ಅದನ್ನ ನಾನು ತಗೊಂಡು ಹೋಗಿ ಹೊರಗಡೆ ವಾಟರ್ ವಾಶ್ ಹಾಗೆ ಮಾಡ್ಕೊಳ್ತೀನಿ. ಸೊ ದಟ್ಸ್ ಹೌ ವಿ ಡೂ ಫಾರ್ ದೀಸ್ ಕೈಂಡ್ ಆಫ್ ಐಟಮ್ಸ್. ಸೊ ಇದಾದ್ಮೇಲೆ ಆಬ್ವಿಯಸ್ಲಿ ಸೂರಜ್ ವಿಲ್ ಗೋ ಅಂಡ್ ಟೇಕ್ ಶವರ್. ಅಂಡ್ ಅಡಲ್ಟ್ಸ್ಗಾದ್ರೆ ಸ್ವಲ್ಪ ಗೊತ್ತಿರತ್ತೆ ಅವ್ರಿಗೆ ಯಾವ ರೀತಿ ಅದನ್ನ ನೀವು ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕು. ಕೈ ತೊಳ್ಕೊಳ್ಬೇಕು 20 ಸೆಕೆಂಡ್ ಅಂತ ಹ್ಯಾಂಡ್ ವಾಶ್ ಅಲ್ಲಿ. ಅದೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ಐ ಥಿಂಕ್ ವಿ ಕ್ಯಾನ್ ಫೈಟ್ ದಿಸ್ ಕೊರೋನಾ ವೈರಸ್ ಅಂತ ಅನ್ಸುತ್ತೆ. ಸೊ ಹಿ ಈಸ್ ಜಸ್ಟ್ ಅನ್ಪ್ಯಾಕಿಂಗ್ ಎವ್ರಿಥಿಂಗ್ ಅಂಡ್ ಸ್ಪ್ರೇ ಮಾಡ್ತಾ ಇದ್ದಾರೆ ಇಂಡಿವಿಜುವಲ್ ಆಗಿ ಎಲ್ಲದಕ್ಕೂ. ಆಮೇಲೆ ನಾನು ಇದಕ್ಕೆ ವಾಟರ್ ವಾಶ್ ಅನ್ನ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇಸ್ ಮಗುದು ಸ್ಕೂಲ್ ಸ್ಟೇಷನರಿ ಬಂದಿದೆ, ಒಂದು ಬುಕ್ಸ್ ಆ್ಯಕ್ಚುಲಿ. ಸೊ ಇದನ್ನು ನೀವು ಸ್ಪ್ರೇ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇದನ್ನು ಸಹ ನಾವು ಒಂದು ಆಲ್ಮೋಸ್ಟ್ ಬೆಳಿಗ್ಗೆ ಪೂರ್ತಿ ದಿನ ನಾವು ಬಿಸಿಲಲ್ಲಿ ಇಟ್ಟಿದ್ವಿ. ಆಮೇಲೆ ಅದನ್ನು ನಾವು ಇವಾಗ ಅನ್ಪ್ಯಾಕ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಅದು ಈವ್ನಿಂಗ್ ಬಂದಿದೆ, ಅದಕ್ಕೋಸ್ಕರ ರಾತ್ರಿ ಪೂರ್ತಿ ಮೇಲ್ಗಡೆ ಇಟ್ಟು ಆಮೇಲೆ ನಾವು ಸನ್ಗೆ ಎಕ್ಸ್ಪೋಸ್ ಮಾಡಿ ಆಮೇಲೆ ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಬುಕ್ ಹಾಳಾಗತ್ತೆ. ಅದಕ್ಕೋಸ್ಕರ ನಾವು ಜಸ್ಟ್ ಡ್ರೈ ಆಗಿ ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಅದನ್ನ ಪೂರ್ತಿ ನಾವು ವೈಪ್ ಮಾಡಿದ್ವಿ ಅಷ್ಟೇ. ದಟ್ಸ್ ಹೌ ವಿ ಡೂ ಫಾರ್ ದ ಬುಕ್ಸ್ ಆಕ್ಚುಲಿ. ಸೊ ನೆಕ್ಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ವೆಜ್ಜಿಸ್ ಮತ್ತೆ ಫ್ರೂಟ್ಸ್ ಅನ್ನ ಯಾವ ರೀತಿ ಸ್ಯಾನಿಟೈಸೇಷನ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಆಬ್ವಿಯಸ್ಲಿ ನಾನು ಮನೆ ಇನ್ನೂ ಕ್ಲೀನ್ ಮಾಡಿಲ್ಲ, ಕಿಚನ್ ಪೆಂಡಿಂಗ್ ಇದೆ, ಬಾಕಿ ಇರೋ ರೂಮ್ಸ್ ಎಲ್ಲ ಕ್ಲೀನ್ ಆಗಿದೆ. ಸೊ ಇದನ್ನ ನಾನು ಕ್ಲೀನಿಂಗ್ ಆಗೋಕ್ಕಿಂತ ಮುಂಚೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕೆಂತ ಹೇಳಿದ್ರೆ ಫುಲ್ ಕಿಚನ್ ಮೆಸ್ ಆಗುವ ಚಾನ್ಸಸ್ ಹೈ ಇದೆ. ಸೊ ನಾರ್ಮಲಿ ನಾನು
ಹ್ಯಾಂಡ್ ಪಿಕ್ಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತಗೊಂಡು ಬರೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ನನಗೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಗೊತ್ತಿರುತ್ತೆ. ನಾರ್ಮಲಿ ನಾವು ಆನ್ಲೈನ್ ಬುಕ್ ಮಾಡಲ್ಲ, ಬಟ್ ಈ ಸಲ ವಿ ವಾಂಟೆಡ್ ಟು ಟ್ರೈ. ಯಾಕೆ ಅಂತ ಹೇಳಿದರೆ ಜಾಸ್ತಿ ಇಟ್ಸ್ ನಾಟ್ ಗುಡ್ ಕಾಂಟ್ಯಾಕ್ಟ್ ವಿತ್ ಪೀಪಲ್ ಅಂತ ಹೇಳಿಬಿಟ್ಟು ನೋಡೋಣ ಇದು ಚೆನ್ನಾಗಿರತ್ತಾ ಅಂತ ಹೇಳಿ ನಾವು ಆನ್ಲೈನ್ ಬುಕ್ ಮಾಡಿದ್ದೀವಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಬರಾಕತ್ತಿಂದ. ಬಟ್ ಐ ಆಮ್ ನಾಟ್ ವೆರಿ ಹ್ಯಾಪಿ ವಿತ್ ದ ಡೆಲಿವರಿ ದೇ ಹ್ಯಾವ್ ಗಿವನ್. ಯಾಕೆ ಅಂತ ಹೇಳಿದರೆ ಕೆಲವೊಂದು ವೆಜಿಟೇಬಲ್ಸ್ ತುಂಬಾ ಬೆಳೆದೋಗಿತ್ತು. ಕ್ವಾಲಿಟಿ ವಾಸ್ ಕ್ವೈಟ್ ಓಕೆ, ಅಷ್ಟೇನು ಎಕ್ಸ್ಟ್ರಾಡಿನರಿ ಏನು ಇರಲಿಲ್ಲ. ಕೆಲವೊಂದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ವಾಸ್ ಓಕೆ, ಬಟ್ ಎಲ್ಲ ಇಟ್ ವಾಸ್ ನಾಟ್ ನೈಸ್. ಅಂದರೆ ನಿಮಗೂ ಗೊತ್ತಿರೋದು ಇಲ್ಲ, ನಾನು ಇಷ್ಟು ದೊಡ್ಡ ಲೇಸ್ ಪ್ಯಾಕೆಟ್ ನನ್ನ ಲೈಫಲ್ಲಿ ಮಕ್ಕಳಿಗೆ ತಂದಿರೋದೇ ಇಲ್ಲ. ಆನ್ಲೈನ್ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಐಡಿಯಾ ಗೊತ್ತಾಗಲ್ಲ ಯಾವ ರೀತಿ ಅಂತ ಹೇಳಿಬಿಟ್ಟು. ನಾನು ಯಾವ ಇದರಲ್ಲಿ ಬುಕ್ ಮಾಡಿದೆ ಅಂತ ಗೊತ್ತಿಲ್ಲ, ಇಷ್ಟು ದೊಡ್ಡ ಪ್ಯಾಕೆಟ್. ಮಕ್ಕಳಂತೂ ತುಂಬ ಖುಷಿಯಾಗಿದ್ರು. ಆ್ಯಂಡ್ ನಾನು ಇದು ಐ ಥಿಂಕ್ ಇಟ್ ವಿಲ್ ಕಮ್ ಫಾರ್ ಅರೌಂಡ್ 3 months ನಾವು. ಆಮೇಲೆ ಗ್ರಾಸರಿನೂ ಕೆಲವೊಂದು ಆರ್ಡರ್ ಮಾಡಿದ್ದೀವಿ. ಫ್ರೆಶ್ ವೆಜಿಟೇಬಲ್ಸ್ ಮತ್ತು ಗ್ರೀನ್ ವೆಜ್ಜೀಸ್ ಅಂದರೆ ಮಿಂಟ್ ಲೀವ್ಸ್ ಸಹ ಅದು ಏನಕ್ಕೆ 2 ಕೊಟ್ಟಿದ್ರು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಕ್ವಾಂಟಿಟಿ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಬಾಡೋಗಿರೋ ಥರ ಇತ್ತು. ಆ್ಯಂಡ್ ಎಲ್ಲ ವೆಜಿಟೇಬಲ್ಸ್ ಇಟ್ ವಾಸ್ ನಾಟ್ ವೆರಿ ಫ್ರೆಶ್. ಡೆಫಿನೆಟ್ಲಿ ಆರೆಂಜಸ್ಸು ತುಂಬಾ ಒಂಥರ ಸಾಫ್ಟ್ ಆಗಿ ಹೋಗಿತ್ತು, ಅದು ಮುಟ್ಟಿದರೆ ಅಷ್ಟೇನು ಹಾರ್ಡ್ ಆಗಿರಲಿಲ್ಲ. ಆಮೇಲೆ ಅನಿಯನ್ಸ್ ಮತ್ತು ಫ್ರೂಟ್ಸನ್ನು ನಾವೆಲ್ಲ ಪ್ಯಾಕೇಜಿಂಗ್ ಎಲ್ಲ ಸೆಪ್ರೇಟಾಗಿ ಮಾಡಿದ್ರು, ಬಟ್ ಬೆಂಡೆಕಾಯಿ ತುಂಬಾ ಬೆಳೆದೋಗಿತ್ತು. ಆಮೇಲೆ ಕ್ಯಾಪ್ಸಿಕಮಲ್ಲೂ ತುಂಬಾ ಇಟ್ ವಾಸ್ ನಾಟ್ ದಟ್ ಫ್ರೆಶ್ ಅಂತ ಅನಿಸ್ತಾ ಇತ್ತು. ಸೊ ನಾನಿವಾಗ ಫಸ್ಟ್ ಎಲ್ಲದನ್ನು ನೋಡ್ತಾ ಇದ್ದೀನಿ ಬಂದಿದೆಯಾ ಅಂತ ಹೇಳಿಬಿಟ್ಟು. ಆಮೇಲೆ ಅನ್ಪ್ಯಾಕ್ ಮಾಡಿಬಿಟ್ಟು ಈ ಡಬ್ಬನೆಲ್ಲ ನಾವು ವಿ ಹ್ಯಾವ್ ಟು ಡಿಸ್ಪೋಸ್ ದಿಸ್. ಇದನ್ನು ಆಬ್ವಿಯಸ್ಲಿ ನಾನು ಹೊರಗಡೆ ಇಡಕ್ಕೆ ಹೋಗಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಬಿಸಿಲಿಗೆ ಇಟ್ಟರೆ ನಿಮ್ಮ ವೆಜಿಟೇಬಲ್ಸ್ನ ಫ್ರೆಶ್ನೆಸ್ ಹೋಗ್ಬಿಡತ್ತೆ. ಸೊ ಬಂದಿದ ತಕ್ಷಣವೇ ಅವ್ರಿಗೆ ಹೇಳಿದ್ದೆ ನಾನು ಡೆಲಿವರಿ ಅವರಿಗೆ ಮಾಡೋದಕ್ಕೆ. ಸೊ ಬ್ರೆಡ್ ಆ ರೀತಿಯಲ್ಲಿ ಎಲ್ಲ ಸೆಪ್ರೇಟ್ ಪ್ಯಾಕ್ ಆಗಿತ್ತು. ಆಮೇಲೆ ಇದು ಎಗ್ ಇದೆ. ಸೊ ಇಷ್ಟನ್ನು ನಾವು ಇವಾಗ ಅವರು ಫ್ರೆಜೈಲ್ ಸ್ಟಿಕ್ಕರ್ ಹಾಕಿದ್ದಾರೆ. ನೋಡಬೇಕು ಎಷ್ಟು ಒಡೆದಿದೆ ಒಳಗಡೆ ಅಂತ ಹೇಳಿಬಿಟ್ಟು. ಸೊ ಇಷ್ಟು ಬಂದಿದೆ. ಇವಾಗ ಇದನ್ನೆಲ್ಲ ನಾನು ವೇಸ್ಟನ್ನೆಲ್ಲ ಒಂದು ಸೈಡ್ ಅದನ್ನು ಇಟ್ಬಿಟ್ಟು ಆಮೇಲೆ ಡಿಸ್ಪೋಸ್ ಮಾಡೋದಕ್ಕೆ. ಆಮೇಲೆ ಐ ಹ್ಯಾವ್ ಟು ಸ್ಯಾನಿಟೈಸ್ ಆಲ್ ದಿಸ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ಇವಾಗ ಈ ರೀತಿ ಇರುವಂತಹ ಐಟಮ್ಸ್, ಬಿಸ್ಕೆಟ್ ಇದನ್ನೆಲ್ಲ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ಬೋದು. ರವೆ ಇದೆ ಇದು. ಸೊ ಇಷ್ಟು ಪಾಸ್ತಾ ಆ ರೀತಿಯಂತಹ ಮೆಟೀರಿಯಲ್ ಏನೇನು ಆ ರೀತಿಯಂತಹ ನಿಮ್ಮ ಗ್ರಾಸರಿ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ನೀವು ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ಬೋದು. ಬಟ್ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸನ್ನು ಇಡೋದು ಐ ಥಿಂಕ್ ಇಟ್ ಇಸ್ ನಾಟ್ ಅಡ್ವೈಸಬಲ್. ಅದ್ರ ಫ್ರೆಶ್ನೆಸ್ ಹೋಗ್ಬಿಡತ್ತೆ. ಸೊ ಇದನ್ನು ಫಸ್ಟು ನಾನು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದ ತಕ್ಷಣವೇ ಐ ವಿಲ್ ಸ್ಯಾನಿಟೈಸ್ ಆಲ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಲೆಟ್ಸ್ ಗೆಟ್ ಇನ್ ಟು ದ ಪ್ರಾಸೆಸ್. ಇವಾಗ ಟಬ್ಬಲ್ಲಿ ಸ್ವಲ್ಪ ಕೋಲ್ಡ್ ವಾಟರ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಕೆಟಲಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದ್ರದ್ದು ಟೆಂಪ್ರೇಚರ್ ಆಲ್ಮೋಸ್ಟ್ ಸ್ವಲ್ಪ ವಾರ್ಮ್ ಆಗಿರುತ್ತೆ. ಇದಕ್ಕೆ ನಾನು ವಿನಿಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ವಿನಿಗರ್ ಇಸ್ ಅ ಆ್ಯಂಟಿ ಮೈಕ್ರೋಬಲ್ ಏಜೆಂಟ್. ಸೊ ಅದಕ್ಕೆ ಅಸಿಡಿಕ್ ಪ್ರಾಪರ್ಟೀಸ್ ಇರುತ್ತೆ. ಆಮೇಲೆ ಇಟ್ಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಬ್ಲೀಚ್. ಆ್ಯಕ್ಚುಲಿ ಬ್ಲೀಚ್ 99% ಜರ್ಮ್ಸನ್ನು ಕಿಲ್ ಮಾಡುತ್ತೆ, ಬಟ್ ದಿಸ್ ಕಿಲ್ಸ್ ಅರೌಂಡ್ 90% ಅಂತ ಹೇಳ್ಬೋದು. 80 to 90% ಇಸ್ ವಾಟ್ ದೇ ಸೇ. ಸೊ ಅದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿ
ಆಮೇಲೆ ಅರಿಶಿನ ಪುಡಿಯನ್ನ ಹಾಕ್ತಾ ಇದ್ದೀನಿ. ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಪೆಸ್ಟಿಸೈಡ್ಸ್ ರಿಮೂವ್ ಮಾಡುವಂತಹ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಉಪ್ಪನ್ನ ಮತ್ತೆ ಟರ್ಮರಿಕ್ ಪೌಡರ್ ಅನ್ನ ಸಹ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನೀರು ಸ್ವಲ್ಪ ಬೆಚ್ಚಗಿದೆ, ವಾರ್ಮ್ ಆಗಿದೆ. ಸೊ ಅದಕ್ಕೆ ಇವಾಗ ಇರುವಂತಹ ಎಲ್ಲಾ ಫ್ರೂಟ್ಸ್ ವೆಜಿಟೇಬಲ್ಸ್ ಅನ್ನ ನೀವು ಮಿನಿಮಮ್ ಒಂದು 3 ನಿಮಿಷ ಅಷ್ಟು ಹಾಕಿ ಇಡ್ಬೇಕಾಗತ್ತೆ. ಆಮೇಲೆ ಅದನ್ನ ನೀವು ತೆಗೆದು ನೀರಲ್ಲಿ ವಾಶ್ ಮಾಡ್ಕೊಳ್ಬಹುದು. ಸೊ ನಾನು ಇವಾಗ ಎಲ್ಲಾನ ಸಹ ಅನ್ಪ್ಯಾಕ್ ಮಾಡ್ಕೊಂಡು ಯಾವ್ದೆಲ್ಲ ಫ್ರೂಟ್ಸ್ ಅದರಲ್ಲಿ ಫಿಟ್ ಆಗತ್ತೆ ಅದನ್ನೆಲ್ಲ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ಗ್ರೇಪ್ಸ್ ಅನ್ನ ಅದ್ರ ಜೊತೆ ಆಡ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅದು ಬಿಡಿ ಬಿಡಿ ಆಗ್ಬಿಡತ್ತೆ. ಅದಕ್ಕೆ ಬೇರೆ ಪಾತ್ರೆಗೆ ಸೇಮ್ ಅದೇ ಎಲ್ಲ ನಾನು ಉಪ್ಪು, ವಿನಿಗರ್ ಮತ್ತೆ ಅರಿಶಿನ ಹಾಕಿ ಅದನ್ನ ನಾನು ಬೇರೆ ಪಾತ್ರೆದಲ್ಲೇ ಹಾಕೊಂಡಿದೀನಿ. ಮತ್ತೆ ಇನ್ನು ಬೇರೆ ಇರುವಂತಹ ಎಲ್ಲಾ ವೆಜಿಟೇಬಲ್ಸ್ ಅನ್ನ ನಾನು ಮೇಲೆ ಆಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ನೀವು ನೋಡಿದ್ರೆ ಕ್ಯಾಪ್ಸಿಕಮ್ ಆಕ್ಚುಲಿ ಫ್ಲೋಟ್ ಆಗ್ತಾ ಇದೆ, ಫುಲ್ ಸಬ್ಮರ್ಜ್ ಆಗಿಲ್ಲ. ವೆಜಿಟೇಬಲ್ಸ್ ಪೂರ್ತಿಯಾಗಿ ಸಬ್ಮರ್ಜ್ ಆದ್ರೆ ಒಳ್ಳೇದು. ಸೊ ಐ ಮೈಟ್ ಥಿಂಕ್ ಟು ರಿಮೂವ್ ಇಟ್ ಆಫ್. ಆಮೇಲೆ ಮತ್ತೆ ಹಾಕೋದಿಕ್ಕೆ ಅದನ್ನ ಬೇರೆ ಸಪ್ರೇಟ್ ಆಗಿ ತೆಗ್ದಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅದು ಫ್ಲೋಟ್ ಆಗ್ತಾ ಇದೆ ಕ್ಯಾಪ್ಸಿಕಮ್. ಪೂರ್ತಿಯಾಗಿ ಅದನ್ನ ನೀವು ಈ ರೀತಿಯಲ್ಲಿ ಕೈಯಲ್ಲಿ ರಿನ್ಸ್ ಮಾಡ್ಕೊಳ್ಳಿ ಆಗೋಷ್ಟು. ನಾನು ಆಕ್ಚುಲಿ ಗ್ಲೌಸ್ ಹಾಕಿದೀನಿ ನೋಡಿ, ಇದ್ರ ಕ್ವಾಲಿಟಿ ತುಂಬಾನೇ ಪುವರ್ ಆಗಿದೆ. ನನಗೆ ಈ ರೀತಿಯಲ್ಲಿ ವೆಜಿಟೇಬಲ್ಸ್ ಆಕ್ಚುಲಿ ತಿನ್ನೋದು ಇಷ್ಟ ಆಗಲ್ಲ. ಐ ಆಮ್ ನಾಟ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ಲೇಡೀಸ್ ಫಿಂಗರ್ ಅಂದ್ರೆ ಓಕ್ರಾ ಅಂಡ್ ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ಸ್ ಅಂತ ಹೇಳ್ತಾರೆ. ಸೊ ಅದು ಆಕ್ಚುಲಿ ಇಟ್ ಈಸ್ ವೆರಿ ಪೆಥಟಿಕ್ ದ ಕ್ವಾಲಿಟಿ. ಬಟ್ ನಾನಿವಾಗ ಅದನ್ನ ಸೆಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೇರೆದನ್ನ ನಾನು ಕೈಯಲ್ಲಿ ಆ ರೀತಿ ರಿನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಅದು ನೀರೊಳಗೆ ಮುಳುಗಿರ್ಬೇಕು, ಅದ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ 3 ನಿಮಿಷ ಇಂದ 5 ನಿಮಿಷ ಅಷ್ಟು ಇಡ್ಬೋದು. ನೀವು ನೀರು ಬೆಚ್ಚಗೆ ಇರೋದು ಸ್ವಲ್ಪ ಕೋಲ್ಡ್ ಆಗುತ್ತೆ, ಅಷ್ಟೊತ್ತು ನೀವು ಬೇರೆ ಕೆಲಸ ಏನಾದರೂ ಇತ್ತು ಅಂತ ಹೇಳಿದ್ರೆ ಮಾಡ್ಕೊಳ್ಬೋದು. ಸೊ ನಾನು ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸೊ ಇವಾಗ ನೀರು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಆಲ್ರೆಡಿ ನಾವು ಸ್ಯಾನಿಟೈಸೇಷನ್ ಮಾಡಾಗಿದೆ. ಸೊ ಇವಾಗ ಮತ್ತೆ ಇದೇ ಪ್ರಾಸೆಸ್ ಅನ್ನ ನಾವು ರಿಪೀಟ್ ಮಾಡ್ತಾ ಇದೀವಿ. ಫಸ್ಟ್ ಕೋಲ್ಡ್ ವಾಟರ್ ತಗೊಳ್ತಾ ಇದ್ದೀನಿ. ಟಬ್ಗೆ ಕೋಲ್ಡ್ ವಾಟರ್ ಹಾಕಿದ ತಕ್ಷಣನೇ ನೀವು ಸ್ವಲ್ಪ ಬಿಸಿ ನೀರು ಹಾಕೊಳ್ಳಿ. ಸೊ ಇವಾಗ ಈ ನೀರು ಆಲ್ಮೋಸ್ಟ್ ಒಂದು ವಾರ್ಮ್ ಟೆಂಪ್ರೇಚರ್ಗೆ ಬರುತ್ತೆ. ಸೊ ಇದಕ್ಕೆ ವಿನಿಗರ್ ಹಾಕೊಳ್ಳಿ. ಆಲ್ಮೋಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಆಮೇಲೆ ಉಪ್ಪು ಮತ್ತೆ ಅರಿಶಿನ ಪೌಡರ್ ಅನ್ನ ಹಾಕೊಳ್ಳಿ. ಜನರಸ್ ಆಗಿ ಹಾಕೊಳ್ಳಿ. ಐ ಮೀನ್ ನಿಮ್ಮ ಹೆಲ್ತ್ಗೋಸ್ಕರ ಒಳ್ಳೇದು. ಸ್ವಲ್ಪ ಆಮೇಲೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ನಾನು ಇವಾಗ ಕ್ಯಾಪ್ಸಿಕಮ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಆವಾಗಲೇ ಐ ಆಮ್ ನಾಟ್ ವೆರಿ ಕಂಫರ್ಟೇಬಲ್, ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ರಿಪೀಟ್ ಮಾಡ್ತಾ ಇದ್ದೀನಿ. ಅದು ಪೂರ್ತಿ ನೀರೊಳಗೆ ಇರಲಿಲ್ಲ. ಸೊ ಇವಾಗ ಬಾಕಿ ಇರುವಂತ ಎಲ್ಲ ವೆಜಿಟೇಬಲ್ಸ್ ಅನ್ನ ಸಹ ನಾನು ಮತ್ತೆ ಇದೇ ರೀತಿಯಲ್ಲಿ ರಿಪೀಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಸಹ ಒಂದು ಲೀಫಿ ವೆಜಿಟೇಬಲ್. ಸೊ ಇದನ್ನ ಸಹ ಚೈನೀಸ್ ಕ್ಯಾಬೇಜ್ ಅಂತ ಹೇಳ್ತಾರೆ. ಸೊ ಇದನ್ನ ಸಹ ನಾನು ಆಕ್ಚುಲಿ ಐ ಆಮ್ ಜಸ್ಟ್ ಲೆಟಿಂಗ್ ಇಟ್ ಸೋಕ್ ಫಾರ್ 3 ಮಿನಿಟ್ಸ್. ಆಮೇಲೆ ಇದನ್ನ ತೆಗೆದ್ಬಿಟ್ಟು ಮತ್ತೆ ಬಾಕಿ ಇರೋ ವೆಜಿಟೇಬಲ್ಸ್ಗೂ ಇದೇ ಪ್ರಾಸೆಸ್ ಮಾಡ್ತೀನಿ.
treat. Finish off. Treat ninga takkane raku. Nannagu. ಸೂರಜ್ ಆಫೀಸಿಂದ ಬಂದಿದ್ದಾರೆ. ಇವತ್ತು ಫಾದರ್ಸ್ ಡೇ ಇದೆ ಆ್ಯಂಡ್ ನಾವು ಅವರಿಗೆ ಟ್ರೀಟ್ ಕೇಳ್ತಾ ಇದ್ವಿ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಇವತ್ತು ಫಾದರ್ಸ್ ಡೇಗೆ ನೀವು ನನಗೆ ಟ್ರೀಟ್ ಕೊಡಬೇಕು, ನನ್ನ ಟ್ರೀಟ್ ಕೇಳೋದಲ್ಲ ಅಂತ ಹೇಳ್ಬಿಟ್ಟು. ಐ ಹ್ಯಾವ್ ಕುಕ್ಡ್ ಹಿಸ್ ಫೇವ್ರೇಟ್. ಅಷ್ಟು ದ್ಯಾಟ್ ಇಸ್ ಸಮಥಿಂಗ್ ವಿ ಕ್ಯಾನ್ ಡೂ. ಇವಾಗ ಹೊರಗಡೆನೂ ಹೋಗೋಕ್ಕಾಗಲ್ಲ. ಆ್ಯಂಡ್ ಇದನ್ನೆಲ್ಲ ಡಿಸ್ಪೋಸ್ ಮಾಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದನ್ನು ಆ್ಯಕ್ಚುಲಿ ಎಗ್ಗನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಎಗ್ಗಲ್ಲಿ ಓಪನ್ ಮಾಡಿದ ತಕ್ಷಣನೇ 3 ಎಗ್ ಒಡೆದೋಗಿತ್ತು. ಇಟ್ ಇಸ್ ವೇಸ್ಟ್. ಆಮೇಲೆ ಫ್ರೆಜೈಲ್ ಸ್ಟಿಕ್ಕರ್ ಹಾಕಿದ್ರು ಐ ವಾಸ್ ನಾಟ್ ವೆರಿ ಹ್ಯಾಪಿ. ಸೊ ನಾನು ಆ್ಯಕ್ಚುಲಿ ಎಗ್ಗನ್ನು ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಲೂಕ್ ವಾರ್ಮ್ ವಾಟರಲ್ಲಿ ನಾನು ಅದನ್ನು ಸ್ವಲ್ಪ ಹೊತ್ತು ಹಾಕಿಟ್ಟು ಮತ್ತೆ ಅದನ್ನು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ಅದನ್ನು ತೆಗೆದು ನೀವು ಕ್ರೇಟಲ್ಲಿ ಹಾಕ್ಕೊಳ್ಬೋದು. ಸೊ ನಾನಿವಾಗ ಆಲ್ರೆಡಿ ಸಾಲ್ಟಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ. ಇವಾಗ ನಾರ್ಮಲ್ ವಾಟರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸೊ ಆಲ್ಮೋಸ್ಟ್ ವಾಶ್ ಆಗಿದೆ ಎಲ್ಲ ವೆಜಿಟೇಬಲ್ಸು, ಸ್ಯಾನಿಟೈಸ್ ಆಗಿದೆ ವೆಜಿಟೇಬಲ್ಸು. ಸೊ ಇವಾಗ ನಾರ್ಮಲ್ ವಾಟರನ್ನು ತಗೊಂಡು ಮತ್ತೆ ಇದನ್ನೆಲ್ಲ ಒಂದ್ಸಲ ವಾಶ್ ಮಾಡ್ಕೊಳ್ಬೇಕು. ನಾರ್ಮಲಿ ಗ್ರೀನ್ ವೆಜಿಟೇಬಲ್ಸನ್ನು ನೀವು ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಬಟ್ ನಾನಿವಾಗ ಇದನ್ನು ಫ್ರಿಜ್ ಒಳಗೆ ಹಾಕಿ ಇಟ್ಟಾದ್ಮೇಲೆ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ರನ್ನಿಂಗ್ ವಾಟರಲ್ಲಿ ಮತ್ತೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸೆಪ್ರೇಟಾಗಿ ಇವಾಗಲೇ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ರನ್ನಿಂಗ್ ವಾಟರಲ್ಲಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ಆಮೇಲೆ ನೀವು ಜಿಪ್ಲಾಕ್ ಬ್ಯಾಗಲ್ಲಿ ಅಥವಾ ಯಾವ ರೀತಿಯಲ್ಲಿ ನೀವು ಅದನ್ನು ಸ್ಟೋರ್ ಮಾಡ್ಕೊಳ್ತೀರಾ ಫ್ರಿಜ್ ಒಳಗಡೆ ಆ ರೀತಿಯಲ್ಲಿ ಮಾಡ್ಕೊಳ್ಬೋದು. ಬಟ್ ನಾನು ಐ ಆಮ್ ಕಂಫರ್ಟೇಬಲ್ ಕುಕ್ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನು ಕನ್ಸ್ಯೂಮ್ ಮಾಡೋದಕ್ಕಿಂತ ಮುಂಚೆ ನನಗೆ ಒಂದ್ಸಲ ರನ್ನಿಂಗ್ ವಾಟರಲ್ಲಿ ಮತ್ತೆ ವಾಶ್ ಮಾಡ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಪ್ಲೇನ್ ವಾಟರಲ್ಲಿ ಇವಾಗ ಎಲ್ಲ ವೆಜಿಟೇಬಲ್ಸನ್ನು ಇನ್ನೊಂದ್ಸಲ ಹಾಕ್ಬಿಟ್ಟು ನಾರ್ಮಲ್ ವಾಟರಲ್ಲಿ ಅದನ್ನು ಹಾಕ್ಬಿಟ್ಟು ಆಮೇಲೆ ವಾಟರ್ ವಾಶ್ ಕೊಡ್ತಾ ಇದ್ದೀನಿ. ಜಾಸ್ತಿ ನನಗೆ ನೀರು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ವಾಟರ್ ವಾಶ್ ಆಗಿದ ತಕ್ಷಣನೇ ಇದರಲ್ಲೇ ನಾನು ಇವಾಗ ಪುದೀನ ಮತ್ತು ಬೇರೆ ಯಾವುದು ಲೀಫಿ ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ಇದೆ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ವಾರ್ಮ್ ವಾಟರೇ ತಗೊಂಡಿದ್ದೀನಿ ಅದನ್ನು ಸಹ ವಾಟರ್ ವಾಶ್ ಮಾಡೋದಕ್ಕೆ. ಸೊ ಆಲ್ರೆಡಿ ನೀರು ಸ್ವಲ್ಪ ಬಿಸಿ ಆಗಿದೆ. ಜಾಸ್ತಿ ಬಿಸಿ ತಗೊಳ್ತಾ ಇಲ್ಲ, ಯಾಕೆಂತ ಹೇಳಿದರೆ ಮಿಂಟ್ ಲೀವ್ಸ್ ಮತ್ತು ಈ ಗ್ರೀನ್ ವೆಜಿಟೇಬಲ್ಸ್ ಏನಿರುತ್ತೆ ವೆಜ್ಜೀಸ್ ಅದ್ರದ್ದು ಫ್ರೆಶ್ನೆಸ್ ಹೋಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಬೇರೆ 3 ಮಿನಿಟ್ಸ್ ಅಷ್ಟು ಇಟ್ಬಿಟ್ಟು ಆಮೇಲೆ ಇದನ್ನು ಸಹ ಸೇಮ್ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಮಣ್ಣಿರುತ್ತೆ. ಸೊ 2-3 ಸಲ ನಿಮ್ಗೆ ಬೇಕು ಅಂತ ಹೇಳಿದರೆ ವಾಶ್ ಮಾಡ್ಕೊಳ್ಬೋದು. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ನಾನು ವಾಟರ್ ವಾಶ್ ಮತ್ತೆ ಮಾಡ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಆಮೇಲೆಗೆ ವಾಟರ್ ವಾಶ್ ಮಾಡಿ ಆಮೇಲೆ ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇದನ್ನ ಸ್ವಲ್ಪ ಡ್ರೈ ಮಾಡೋದಕ್ಕೆ ಇಡಬೇಕು. ನೀರಾಗಿರೋದನ್ನು ಅದೇ ರೀತಿಯಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ರಿ ಅಂತ ಹೇಳಿದರೆ ಬೇಗ ಕೊಳ್ತೋಗುತ್ತೆ. ಸ್ವಲ್ಪ ಡ್ರೈ ಮಾಡೋದಕ್ಕೆ ಇಡಬೇಕು. ಸೊ ಒಂದು ಬಟ್ಟೆಯನ್ನು ತಗೊಂಡು ನೀವು ಬೇಕಾದರೆ ಅದನ್ನು ವೈಪ್ ಮಾಡಿ ಹಾಕ್ಬೋದು ಅಥವಾ ಒಂದು ಸ್ವಲ್ಪ ಹೊತ್ತು ಅದನ್ನ ಡ್ರೈ ಮಾಡೋದಕ್ಕೆ ಇಟ್ಬಿಟ್ಟು ಆಮೇಲೆ ನಿಮ್ಮ ಫ್ರಿಜ್ಜಲ್ಲಿ ನೀವು ಯಾವ ರೀತಿಯಲ್ಲಿ ಸ್ಟೋರ್ ಮಾಡ್ಕೊಳ್ತೀರಾ ಅದೇ ರೀತಿಯಲ್ಲಿ ಜಿಪ್ಲಾಕಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ಅಥವಾ ಬೇರೆ ಬೇರೆ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ನೀವು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ತೀರಾ ಆ ರೀತಿಯಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಸ್ಯಾನಿಟೈಸ್, ಎಸ್ಪೆಷಲಿ ಇಟ್ಸ್ ಮೈ ವೇ ಹೌ ಐ ಸ್ಯಾನಿಟೈಸ್ ದ ಬೆಸ್ಟ್ ವೇ. ಸೊ ನಿಮಗೆ ಬೇರೆ ಏನಾದರೂ ಇದು ಗೊತ್ತು ಅಂತ ಹೇಳಿದರೆ ಪ್ಲೀಸ್ ಲೆಟ್ ಮೀ ನೋ ಆ್ಯಂಡ್ ಶೇರ್ ಯುವರ್ ಐಡಿಯಾಸ್ ಆ್ಯಂಡ್ ಪ್ಲೀಸ್ ಲೈಕ್, share, comment and subscribe to my channel and thank you so much for watching and see you in my next vlog. See you.